ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಸಂಡೇ ಅಂಡ್ ಈ ವ್ಲಾಗ್ ರ್ಯಾಂಡಮ್ ಸಂಡೇ ಇನ್ ಮೈ ಲೈಫ್ ಆಗಿರತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್. ಇವತ್ತು ಸಂಡೇ ಆಗಿರೋದ್ರಿಂದ ನನಗೆ ಸ್ವಲ್ಪ ಕೆಲಸ ಇದೆ. ಏನೇನು ಕೆಲಸ ಇದೆ ಅಂದರೆ, ನಾನು ಎಡಿಟ್ ಮಾಡಬೇಕು ಲಾಸ್ಟ್ ವ್ಲಾಗ್ದು. ಲಿಟ್ರಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಒಂದು ತಿಂಗಳು ಆದ್ಮೇಲೆ ಒಂದು ವ್ಲಾಗ್ ಅಪ್ಲೋಡ್ ಮಾಡೋ ಥರ. ಮೊನ್ನೆ ನಮ್ಮ ಕಾಲೇಜ್ ಡೇ ಆಯಿತು. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾ ಇದ್ರು, ಕಾಲೇಜ್ ಡೇ ವ್ಲಾಗ್ ಯಾವಾಗ ಅಪ್ಲೋಡ್ ಮಾಡ್ತೀಯಾ, ಕಾಲೇಜ್ ಡೇ ಲೈಕ್ ನೆಕ್ಸ್ಟ್ ಕಾಲೇಜ್ ಡೇ ಬಂದಾಗ ಅಪ್ಲೋಡ್ ಮಾಡ್ತೀಯಾ ಅಂತ. ಲೈಕ್ ಇಲ್ಲ, ಈ ವೀಕಲ್ಲಿ ನನ್ನ ಕಾಲೇಜ್ ಡೇ ವ್ಲಾಗ್ ಬರುತ್ತೆ ಆ್ಯಂಡ್ ನೆಕ್ಸ್ಟ್ ವೀಕಲ್ಲಿ ಈ ವ್ಲಾಗ್. ಲೈಕ್ 15 ಡೇಸ್ಗೆ ಇವಾಗ ನಾನು ಮಾಡೋ ವ್ಲಾಗ್, ನೆಕ್ಸ್ಟ್ 15 ಡೇಸ್ಗೆ ಈ ವ್ಲಾಗ್ ಬರೋದು. ಆ ತರ ಆಗ್ಬಿಟ್ಟಿದೆ. ಬಿಕಾಸ್ ನಂಗೆ ಟೈಮ್ ಇಲ್ಲ ಎಡಿಟ್ ಮಾಡಕ್ಕೆ, ಅದೊಂದು ಪ್ರಾಬ್ಲಮ್ ಆಗಿದೆ. ಇವಾಗ ನಮ್ಮ ಎಡಿಟರ್ ಸರ್ಗೆ ಸ್ವಲ್ಪ ಕಾಲೇಜ್ ಸ್ಟಾರ್ಟ್ ಆಗ್ತಿದೆ, ಸೊ ಐ ಡೋಂಟ್ ವಾಂಟ್ ಟು ಅವನಿಗೆ ರಿಸ್ಕ್ ಅಲ್ಲಿ ಇಡಕ್ಕೆ ನನ್ಗೆ ಇಷ್ಟ ಇಲ್ಲ. ಸೊ ನನ್ನ ಕೆಲಸ ನಾನು ಮಾಡ್ಕೊಳ್ಳೋದು, ದಟ್ಸ್ ದ ಬೆಸ್ಟ್ ಥಿಂಗ್. ಅಂಡ್ ಅವಾಗ ಅದಕ್ಕೆ ನಂದೇ ಎಡಿಟಿಂಗ್ ಎಲ್ಲ ನಂದೇ ಆಗಿದೆ. ಸೊ ನಾನು ಟೈಮ್ ಸಿಗ್ದಾಗಲ್ಲ, ಲಿಟ್ರಲಿ ನಾನು ನಿದ್ದೆ ಬಿಟ್ಟೆಲ್ಲ ನಾನು ಇವಾಗ ಎಡಿಟ್ ಮಾಡ್ತಾ ಇದ್ದೀನಿ ಗೊತ್ತಾ. ನನ್ನ ಲೈಫಲ್ಲಿ ಫಸ್ಟ್ ಪ್ರಿಯಾರಿಟಿ ಇಸ್ ಆಲ್ವೇಸ್ ಸ್ಲೀಪ್. ಬಟ್ ಏನ್ ಮಾಡೋದು, ಏನೂ ಮಾಡೋಕ್ಕಾಗಲ್ಲ, ನಿದ್ದೆ ಬಿಟ್ಟು ಎಡಿಟ್ ಮಾಡಂಗೆ ಆಗಿದೆ ಇವಾಗ. ಅಂಡ್ ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಹಂಗೆ ಮಾಡ್ಕೊಂತ ಇದೀನಿ. ಲೈಕ್ ಲಿಟ್ರಲಿ ಒಂದು ಬ್ಲಾಗ್ ಎಡಿಟ್ ಮಾಡಕ್ಕೆ ಐ ಆಮ್ ಟೇಕಿಂಗ್ 4 to 5 days, 1 hour, ಅರ್ಧ ಅವರ್ ಆ ತರ ಏನೋ ಆಗ್ತಾ ಇದೆ. ಅಂಡ್ ಐ ಆಮ್ ಮ್ಯಾನೇಜಿಂಗ್ ಇಟ್, ನೋ ಮ್ಯಾಟರ್. ಅಂಡ್ ಇವಾಗ ಮತ್ತೆ ಇನ್ನೊಂದು, ಈ ವ್ಲಾಗ್ ಲಾಸ್ಟ್ ಆಗಿರುತ್ತೆ. ಇನ್ ನೆಕ್ಸ್ಟ್ 1.5 ತಿಂಗಳು ಯಾವುದೇ ವ್ಲಾಗ್ ಬರಲ್ಲ. ಯಾಕೆ ಬರಲ್ಲ ಅಂದ್ರೆ, ನನ್ನ ಸೆಮ್ ಎಂಡ್ ಎಕ್ಸಾಮ್ಸ್ ಬರ್ತಾ ಇದೆ. ಸೊ ನಿಮ್ಗೆ ಗೊತ್ತಿರುತ್ತಲ್ಲ, ಸೆಮ್ ಎಂಡ್ ಎಕ್ಸಾಮ್ಸ್ ಎಷ್ಟು ಟ್ರೊಮ್ಯಾಟಿಕ್ ಆಗಿರುತ್ತೆ ಅಂತ. ನಂಗಂತೂ ಟ್ರೊಮ್ಯಾಟಿಕ್ ಆಗಿರುತ್ತೆ, ಬೇರೆಯವ್ರ ವಿಷಯ ನಂಗೆ ಗೊತ್ತಿಲ್ಲ. ಅಂಡ್ ನಂಗಂತೂ ಬಂಡೆಕಲ್ ಬಿದ್ದಿರೋ ಫೀಲು. ಅಂಡ್ ಅದನ್ನೆಲ್ಲ ಎಕ್ಸಾಮ್ಸ್ ಮುಗಿಸಿ ನಾನೊಂದು ಪ್ರಾಪರ್ ಮೆಂಟಲ್ ಸ್ಟೇಟ್ಗೆ ಬರೋಷ್ಟೊಳಗೆ 1.5 ತಿಂಗಳು ಆಗುತ್ತೆ. ಅಂಡ್ ಆದ್ಮೇಲೆ ನಾನು ಬ್ಲಾಗ್ಸ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಮಿನಿ ಬ್ಲಾಗ್ಸ್ ಬರ್ತಾ ಇರುತ್ತೆ ನಿಮ್ಗೆ. ಅಂಡ್ ನಾನು ಡೈಲಿ ಮಿನಿ ಬ್ಲಾಗ್ಸ್ ಹಾಕಕ್ ಟ್ರೈ ಮಾಡ್ತೀನಿ, ಬಿಕಾಸ್ ಅಷ್ಟೇ ಕಂಟೆಂಟ್ ಸಿಗುತ್ತೆ ನಂಗೆ, ಆ ಎಕ್ಸ್ಟ್ರಾ ಕಂಟೆಂಟ್ ಸಿಗಲ್ಲ. ಆ ಡೇಯಲ್ಲಿ ಏನ್ ಎಕ್ಸಾಮ್ ಬರ್ದೆ, ಏನ್ ಟೆಸ್ಟ್ ಬರ್ದೆ ಅಂತಾನೆ ಇರುತ್ತೆ ನಿಮ್ಗೆ ನೆಕ್ಸ್ಟ್ 1.5 ತಿಂಗಳು. ಅಂಡ್ ದಟ್ಸ್ ಓಕೆ. ಅಂಡ್ ನಾನು ಟ್ರೈ ಮಾಡ್ತೀನಿ ಮಾಡಕ್ಕೆ, ಬಟ್ ನನ್ಗೂನು ಲೈಕ್ ಐ ಹ್ಯಾವ್ ಟು ಥಿಂಕ್ ಫಾರ್ ದ ಕಂಟೆಂಟ್ ಅಲ್ವಾ. ಸೊ ನನ್ಗೆ ಅಷ್ಟು ಥಿಂಕ್ ಮಾಡೋಷ್ಟು ಟೈಮ್ ಇವಾಗಂತೂ ಖಂಡಿತ ಇಲ್ಲ. ಬಟ್ ಈ ಸಂಡೇ ನಾನು ಸ್ವಲ್ಪ ಫ್ರೀ ಆಗಿದ್ದೆ ಅಂದ್ಬಿಟ್ಟು ಇದು ಒಂದು ವ್ಲಾಗ್ ಮಾಡೋಣ ಅಂತ ಅನ್ಕೊಂಡು ಮಾಡ್ತಾ ಇರೋದು. ಅಂಡ್ ಲೆಟ್ಸ್ ಸ್ಟಾರ್ಟ್ ದಿಸ್ ವ್ಲಾಗ್ ಫಾರ್ ನೌ. ಅಂಡ್ ನಂಗಂತೂ ಕೆಲಸ ಜಾಸ್ತಿ ಇದೆ. ಏನೇನು ಕೆಲಸ ಮಾಡ್ತೀನಿ, ಎಲ್ಲೆಲ್ಲಿಗೆ ಹೋಗ್ತೀನಿ ಎಲ್ಲ ತೋರಿಸ್ತೀನಿ. ಇವತ್ತು ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ, ಸೊ ಶಾಪಿಂಗಿಗೂ ಹೋಗೋಣ. And yeah, let's start this vlog for now. ನಾವು ಇವಾಗ ಲಂಚ್ಗೆ ಬಂದಿರೋ ಸ್ಪಾಟ್ ಬಂದು ಶಿವಸಾಗರ್ ಹೋಟೆಲ್ ಅಂತ. ಆ್ಯಂಡ್ ನಮ್ಗೆ ಇಲ್ಲೇ ಬರೋದಿಲ್ಲ, ಯಾವಾಗೂ ಗೋ ಟು ಪ್ಲೇಸ್ ನಮಗಿದು. ಆ್ಯಂಡ್ ನಾನು ಮತ್ತು ಅಮ್ಮ ಇಬ್ಬರು ಬಂದಿದ್ದೀವಿ ಲಂಚ್. ನಾವು ಇವಾಗ ಈ ರೆಸ್ಟೋರೆಂಟ್ಗೆ ಲಂಚ್ಗೆ ಬಂದಿದ್ದೀವಿ. ಆ್ಯಂಡ್ ನೋಡೋಣ ಏನೇನು ಆರ್ಡರ್ ಮಾಡ್ತೀವಿ ಅಂತ. ಇಟ್ಲಿ ಗೋ ಟು ಪ್ಲೇಸ್ ನಮಗೆ ಯಾವಾಗೂ ಈ ಹೋಟೆಲು, ಬಿಕಾಸ್ ಸಖತ್ತಾಗಿರುತ್ತೆ. ಬಟ್ ಕಾಸ್ಟ್ಲಿ ಇದ್ರೂ ಲೈಕ್ ದ ಕ್ವಾಂಟಿಟಿ, ದ ಕ್ವಾಲಿಟಿ, ಲೈಕ್ ಇದೊಂಥರ ಇದು ಜೈನ್ ರೆಸ್ಟೋರೆಂಟು. ಇಟ್ಸ್ ಅ ಗೋ ಟು ಪ್ಲೇಸ್. ಎವ್ರಿ ಸಂಡೇ ಬ್ರೇಕ್ಫಾಸ್ಟ್ ಆದರೂ ಇಲ್ಲೇ, ಲಂಚಿಗಾದರೂ ಇಲ್ಲೇ ಬರೋದು ನಾವು. ಆ್ಯಂಡ್ ನೋಡೋಣ ಏನೇನಿದೆ ಅಂತ. ಮೆನು ಇದೆ, एक फिंगर चिप्स, एक पनीर मंचूरियन एंड वेज ग्रिल सैंडविच, हाँ सूप, टोमेटो सूप, 1/2 टोमेटो सूप, 1 finger chips, 1 paneer manchurian, 1 veg grill sandwich. ಮತ್ತು ಇಲ್ಲಿ ಆ್ಯಂಬಿಯನ್ಸ್ ಕೂಡ ಚೆನ್ನಾಗಿದೆ. ಆ್ಯಂಡ್ ನಿಮಗೆ ತೋರಿಸ್ತೀನಿ ಆಮೇಲೆ ಆಯಿತಾ. ಆ್ಯಕ್ಚುಲಿ ಮಸ್ತ್ ಹೋಟೆಲ್ ಇದು. ಎವ್ರಿ ಟೈಮ್ ಎಲ್ಲ ಒಕೇಶನ್ಗೂ ನಾವು ಇಲ್ಲೇ ಬರೋದು. ಲಿಟ್ರಲಿ ಬರ್ಡೇಸ್ ಆದರೂ ಇದೇ ಹೋಟೆಲು, ಏನೇ ಸ್ಪೆಷಲ್ ಆದರೂ ಇಲ್ಲೇ, ವೀಕೆಂಡ್ಸ್ ಇಲ್ಲೇ. ಒಂಥರ ಏನು 2ನೇ ಮನೆ ಥರ ಹೇಳ್ಬೋದು. ದಿ ಬೆಸ್ಟ್ ಪನ್ನೀರ್ ಮಂಚೂರಿಯನ್ ಹೇಳ್ಕೊಡೆ ನಾನು ತಿಂದಿರೋದು. ನಾನು ಅಷ್ಟೊಂದು ಆರ್ಡರ್ ಮಾಡ್ತಾ ಇರಲಿಲ್ಲ, ಬಟ್ ಫ್ರಮ್ ನೌ ದಿಸ್ ವಿಲ್ ಬಿ ಮೈ ಬಾಯಿ ಕರ್ಕೊಂಡು ಹೋಗ್ತಾ ಇದೆ. ಅಷ್ಟು ಚೆನ್ನಾಗಿದೆ. ಸೋ ಗುಡ್ ಯಾರು, ಸೋ ಗುಡ್.
I'm in love with this. So good. So damn good. ಅದಕ್ಕೆ ದುಡ್ಡು ಜಾಸ್ತಿ ಬರಲ್ಲ ಬೆನ್ಸಾಗ ನಾವು ಲಿಟ್ರಲಿ ದುಡ್ಡು ಜಾಸ್ತಿ ಇದ್ರೆ ನಾವು ಯಾಕೆ ಇಲ್ಲಿ ಬರೋದಂದರೆ ಅವ್ರು ಕೊಡೋ ಟೇಸ್ಟ್ಗೆ ಹುಡ್ಕೊಂಬರ್ಬೇಕು. ಕ್ವಾಲಿಟಿ ಸೋ ಗುಡ್. ಅದು ನೋಡಿ ಎಷ್ಟು ಚೆನ್ನಾಗಿರೋ ಕಟ್ಲರಿ ಅದು ಸರ್ವ್ ಮಾಡಿದ್ದಾರೆ. ಈ ಥರ ಸರ್ವ್ ಮಾಡ್ತಾರಿಲ್ಲ, ಈಗೇನೋ ನ್ಯೂ ಇನಿಷಿಯೇಟ್ ತೊಗೊಬಿಟ್ಟಿದ್ದಾರೆ ಅವರು ಸರ್ವ್ ಮಾಡೋಕ್ಕೆ. ಬೀಯಿಂಗ್ ಎಲ್ಡರ್ ಸಿಸ್ಟರ್, ನನ್ನ ಹುಡುಗಿಯಾಗಿ ಇಷ್ಟೆಲ್ಲ ಥಾಟ್ಸ್ ಬರುತ್ತಂದರೆ ಈ ದೊಡ್ಡವ್ರು ಹುಡುಗರು ಇರ್ತಾರಲ್ಲ, ನಮ್ಮ ಅಣ್ಣಂತರ ಪಾಪ ನಿಮ್ಮ ಅಣ್ಣಗಾದರೂ ನಿಮ್ಮ ಜವಾಬ್ದಾರಿ ನಿಮ್ಮದು, ನಿಮ್ಮ ತಂಗಿ ಜವಾಬ್ದಾರಿ ಮುಗಿಸೋಷ್ಟೊತ್ತಿಗೆ ನಿಮ್ಮ ಅಪ್ಪ ಇದ್ದರು. ನಾವು ಇವಾಗ ಫೋನ್ ಅಂಗಡಿಗೆ ಹೋಗಿದ್ವಿ ಬಿಕಾಸ್ ನನ್ನ ಫೋನ್ ಸಕ್ಕ ದೊಡ್ಡದೋಗಿತ್ತು, ಸ್ಕ್ರೀನ್ ಹಾಕಿಸ್ಕೊಂಡು ಇವಾಗ ಬಂದಿರೋದು ಮ್ಯಾಕ್ಸ್ಗೆ. ನಾನು ಸ್ವಲ್ಪ ಡೈಲಿ ಯೂಸ್ ಟೀ ಶರ್ಟ್ಸ್ ಮತ್ತು ಪ್ಯಾಂಟ್ಸ್ ತೊಗೋಬೇಕಿತ್ತು, ಅದಕ್ಕೆ ಬಂದಿದ್ದೀನಿ ಮ್ಯಾಕ್ಸ್ಗೆ ಇವಾಗ. ನೋಡಿ ಅಲ್ಲೊಂದು ಶರ್ಟ್ ಇದೆ ಕ್ಯೂಟಾಗಿ. ಇವಾಗ ಟೈಮ್ ಅರೌಂಡ್ 6:30 ಆಗಿದೆ. ಇವಾಗ ಮಳೆ ಸ್ಟಾರ್ಟ್ ಆಗಿದೆ ಆ್ಯಂಡ್ ನಾನು ಎಲ್ಲ ಕೆಲಸ ಮುಗಿಸಿ ಬಂದೆ. ಆಚೆ ಕಡೆ ಸ್ವಲ್ಪ ಪಾತ್ರೆ ತೊಳಿಬೇಕಿತ್ತು, ಪಾತ್ರೆ ತೊಳೆದೆ ಆ್ಯಂಡ್ ಬಟ್ಟೆ ಮಾಡಿಸ್ಬೇಕಿತ್ತು, ಬಟ್ಟೆ ಮಾಡಿಸಿದೆ. ಆ್ಯಂಡ್ ಇವಾಗ ಮೂವಿ, ಆ್ಯಕ್ಚುಲಿ ನಾನು ಅದನ್ನು ಎಲ್ಲ ಕೆಲಸ ಮಾಡಿಕೊಂಡೇ ನೋಡ್ತಾ ಇದ್ದೆ ಆ್ಯಂಡ್ ಇವಾಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಐ ಆಮ್ ವಾಚಿಂಗ್ ಮಹಾನಟಿ ಮೂವಿ ಆ್ಯಂಡ್ ಅದು ರಿಲೀಸ್ ಆಗಿ ತುಂಬ ವರ್ಷ ಆಗಿದೆ, ಬಟ್ ಐ ವಾಂಟೆಡ್ ಟು ವಾಚ್ ಫ್ರಮ್ ಸೋ ಲಾಂಗ್ ಆ್ಯಂಡ್ ನಾನು ಇವಾಗ ವಾಚ್ ಮಾಡ್ತಾಯಿದ್ದೀನಿ. ಲಿಟ್ರಲಿ ಏನು ಆ್ಯಕ್ಟಿಂಗ್ ಗೊತ್ತಾ ಕೀರ್ತಿ ಸುರೇಶ್ದು, ಸೋ ಗುಡ್. ಆ್ಯಂಡ್ ಐ ಆಮ್ ಲಿವಿಂಗ್ ದಟ್ ಸಾವಿತ್ರಿ ಕ್ಯಾರೆಕ್ಟರ್ ಗೊತ್ತಾ, ಲೈಕ್ ಐ ಕ್ಯಾನ್ ಇಮ್ಯಾಜಿನ್ ಹೌ ಪಾಸಿಬಲಿ ಶುಡ್ ಹ್ಯಾವ್ ಫೆಲ್ಟ್ ಇನ್ ದ್ಯಾಟ್ ಮೂಮೆಂಟ್ ಆ್ಯಂಡ್ ಐ ಫೀಲ್ ಸೋ ಬ್ಯಾಡ್ ಫಾರ್ ಹರ್, ಟು ಬಿ ಫ್ರ್ಯಾಂಕ್, ವೆರಿ ಬ್ಯಾಡ್. ಆ್ಯಂಡ್ ನಾನು ಸಂಜೆ ಶಾಪಿಂಗ್ ಹೋಗಿದ್ದೆ, ಬಟ್ ನಾನು ಮಾರ್ಕ್ಸು ತೋರಿಸ್ದೆ ನಿಮಗೆ ಸ್ವಲ್ಪ, ಬಟ್ ಅವ್ರು ಆಮೇಲೆ ಹೇಳಿದ್ರು ಲೈಕ್ ಕ್ಯಾಮ್ರಾ ಆ್ಯಂಡ್ ವೀಡಿಯೋಸ್ ಏನು ಮಾಡ್ಕೊಳ್ಳೋಂಗಿಲ್ಲ ಮ್ಯಾಮ್ ಅಂದರು. ಐ ವಾಸ್ ಲೈಕ್ ಓಕೆ, I just wanted to respect their privacy, so I didn't do any video. And ನಾನು ಅನ್ಕೊಂಡೆ ಬಂದ್ಮೇಲೆ ತೋರ್ಸೋಣ what and all I took ಅಂತ. First I took these shoes, okay, and it is for 400. First ಈ shoes, actually ನನ್ನ ಹತ್ರ shoes ಅಷ್ಟೊಂದು ಚೆನ್ನಾಗಿರಲಿಲ್ಲ, so I wanted to buy a shoes and this is that. ಆ್ಯಂಡ್ ಈ ಬಾಡಿ ಮಿಸ್ಟ್, ಆ್ಯಕ್ಚುಲಿ ಏನು ಗೊತ್ತಾ, ನನಗೆ ಮ್ಯಾಕ್ಸಲ್ಲಿ ಸಿಗೋ ಪರ್ಫ್ಯೂಮ್ಸು ಲೈಕ್ ಬಾಡಿ ಸ್ಪ್ರೇಸು ನಂಗೆ ತುಂಬ ಇಷ್ಟ ಆಗುತ್ತೆ ಆ್ಯಂಡ್ ದಿಸ್ ವಾಸ್ ಸೋ ಗುಡ್. ಆ್ಯಂಡ್ ಇದನ್ನು ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಸೊ ನಂಗೆ ಅಲ್ಲಿ ಇಷ್ಟ ಆಯಿತು ಆ್ಯಕ್ಚುಲಿ. ಸೊ ಗುಡ್, ಸೊ ಗುಡ್, ಐ ಮೇನ್ ಇಟ್ ಬೇಬಿ. ಆ್ಯಂಡ್ ಆ್ಯಕ್ಚುಲಿ ನಾನು ಏನಕ್ಕೆ ಹೋಗಿದ್ದು ಮ್ಯಾಕ್ಸಿಗೆ ಅಂದರೆ ಲೈಕ್ ಐ ಜಸ್ಟ್ ವಾಂಟೆಡ್ ಟು ಬೈ, ನಂಗೆ ಡೈಲಿ ವೇರ್ಸ್ ಬೇಕಾಗಿತ್ತು, ಎಲ್ಲ ಫುಲ್ ಹಳೇದಾಗೋಗಿತ್ತು, ಸೊ ಐ ಜಸ್ಟ್ ವಾಂಟೆಡ್ ಟು ಬೈ ಸಮ್ ಡೈಲಿ ವೇರ್ಸ್. ಆ್ಯಂಡ್ ದಿಸ್ ಈಸ್ ದ ಪ್ಯಾಂಟ್, ಆ್ಯಂಡ್ ದಿಸ್ ಲಾಂಗ್ ಪ್ಯಾಂಟ್ ಕಾಸ್ಟೆಡ್ ಮೀ 500. ಆ್ಯಕ್ಚುಲಿ ಟೀ ಶರ್ಟ್ಸ್ ಜಾಸ್ತಿ ತೊಗೊಂಡಿದ್ದು ಪ್ಯಾಂಟ್ಸ್ಗಿಂತ, ಆ್ಯಂಡ್ ದಿಸ್ ಟೀ ಶರ್ಟ್ ಕಾಸ್ಟೆಡ್ ಮೀ 250. ಅಪ್ಪು ಆ್ಯಕ್ಚುಲಿ ನನಗೆಲ್ಲ ದೊಡ್ಡದು ಲೈಕ್ ಫುಲ್ ಲೂಸ್ ಆಗಿರೋದೇ ತೊಗೊಂಡು ಬಂದೆ, ಎಲ್ಲ ಸ್ವಲ್ಪ ದೊಡ್ಡದಾಗಿರೋದೇ ಬೇಕು, ಬಿಕಾಸ್ ನಮಗೆ ಫುಲ್ ರಿಲ್ಯಾಕ್ಸ್ಡ್ ಆಗಿರಬೇಕು ನೈಟ್ ವೇರ್ಸ್ ಎಲ್ಲ. ನಮ್ಮ ಕಾಲೇಜಿಂದ ಬಂದ ತಕ್ಷಣ ಫಸ್ಟ್ ಬಟ್ಟೆ ಎಲ್ಲ ಬಿಸಾಕಿ ಹಿಂದೆಗಡೆ ಕೂಡ ಪ್ರಿಂಟ್ ಇದೆ, ವಾವ್, ದರ್ ಇಸ್ ಅ ಫುಡ್, ಬಟ್ ಇಸ್ ದಿಸ್ ವೆಜ್ ಆರ್ ನಾನ್ ವೆಜ್? ಇಟ್ ಈಸ್ ವೆಜ್. ಲಿವ್ ಇಟ್ ಅಪ್ ಬೈಟ್ ಬೈ ಬೈಟ್. Taste every bite. Wow, this will be my favorite shirt from now onwards. Actually, ನಾನು ಇದನ್ನ ನೋಡಿಲ್ಲ. Cherish each moment. So good, huh? And then coming to the another T-shirt, ಇದು black. Black is always my go-to color, and I look good in black. ಇದೆಲ್ಲ ಯಾವುದೋ ಚೈನೀಸ್ ಜಪಾನೀಸ್ ಭಾಷೆ, ನಂಗೆ ಅರ್ಥನೇ ಆಗಲ್ಲ. And ಈ T-shirt, I guess this is oversized ಇಲ್ಲ normal one. And I got so many t-shirts, you know, ಎಲ್ಲ and this is the t-shirt.
ಆ್ಯಂಡ್ ನಾನೆಲ್ಲ ಸ್ವಲ್ಪ ಓವರ್ ಸೈಜ್ಡ್ ಥರನೇ ತೊಗೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ದ ಒನ್ ಪ್ಯಾಂಟ್, ಈವನ್ ದಿಸ್ ಕಾಸ್ಟ್ ಓನ್ಲಿ 500 ಆ್ಯಂಡ್ ದಿಸ್ ಇಸ್ 3/4 ಪ್ಯಾಂಟ್ ಇದು. ಸೊ ಯಾ, ದೀಸ್ ಆರ್ ದ ಥಿಂಗ್ ವಿ ಶಾಪ್ ಟುಡೇ. ಆ್ಯಂಡ್ ಇದಕ್ಕೆ ನಮ್ಮಪ್ಪ ಕಲ್ಸರ್ರಾಗಿ ಬಯಸ್ಕೊಂಡೆ ನಾನು. ನಿಂಗೆ ಹೇಳೋರು ಯಾರಿಲ್ಲ, ಹೋಗ್ತೀಯ ತಗೋಬರ್ತೀಯ, ಏನು ಮಾಡ್ತೀರಾ? ನೋ ಒನ್ ಅಂಡರ್ಸ್ಟ್ಯಾಂಡ್, ನೋ ಗರ್ಲ್ಸ್ ಪ್ರಾಬ್ಲಮ್ ಯಾರು, ಸೀರಿಯಸ್ಲಿ. ನಮ್ಗೆ ಎಷ್ಟು ಥರ ಪ್ರಾಬ್ಲಮ್ಸ್ ಇರುತ್ತೆ ಗೊತ್ತಾ? ಸೀರಿಯಸ್ಲಿ, ಒಂದ್ಸತಿ ಹಾಕಿದ ಬಟ್ಟೆ ಇನ್ನೊಂದ್ಸತಿ ಹಾಕ್ಬಾರ್ದು. ಆ್ಯಂಡ್ ವಿ ಹ್ಯಾವ್ ಟು ಗೆಟ್ ರೆಡಿ ನೈಸ್ಲಿ. ಬಟ್ ನಂಗೆ ಗೆಟ್ ರೆಡಿ ಅದೆಲ್ಲ ಇಲ್ಲ. ಜಸ್ಟ್ ಐ ಹ್ಯಾವ್ ಟು ವೇರ್ ನ್ಯೂ ಡ್ರೆಸ್ಸಸ್ ಅಷ್ಟೇ. ಐ ಆಮ್ ಲೈಕ್ ಡ್ರೆಸ್ ಎಕ್ಸ್ಪ್ಲೋರರ್. ಆ್ಯಂಡ್ ನಂಗೆ ಮೇಕಪ್ ಅವೆಲ್ಲ ನೋ ಇಂಟ್ರೆಸ್ಟ್ ಅಟ್ ಆಲ್. ನಂಗೆ ಅವೆಲ್ಲ ಇಷ್ಟನೇ ಇಲ್ಲ. ಆ್ಯಂಡ್ ಇದು ಆ್ಯಂಡ್ ಆಲ್ಸೋ ಇದಿಷ್ಟು ನಾನು ಬೈ ಮಾಡಿದೆ. ಇನ್ನೇನು ಅಷ್ಟೇ. ಇವತ್ತೆಲ್ಲ ನಾನು ಇಷ್ಟೇ ಮಾಡಿದ್ದು. ಅಂಡ್ ಸ್ವಲ್ಪ ಕೆಲಸ ಇತ್ತು, ಕೆಲಸ ಎಲ್ಲ ಮಾಡಿದೆ. ಆ್ಯಂಡ್ ನಾನು ನಿಮಗೆ ಮೂವಿ ಕ್ಲಿಪ್ ಹಾಕ್ತೀನಿ. ನಾನು ಆಗಲೇ ಒಂದು ಮೂವಿ ನೋಡಿದೆ ಆ್ಯಂಡ್ ದಟ್ ವಾಸ್ ಸೋ ಗುಡ್. ಐ ಲಿಟ್ರಲಿ ಕ್ರೈಡ್ ಆಫ್ಟರ್ ವಾಚಿಂಗ್ ದಟ್ ಮೂವಿ. ದಟ್ಸ್ ಮಹಾನಟಿ. ಆ್ಯಂಡ್ ಐ ಐಲಿ ರೆಕಮೆಂಡ್ ಯು ಟು ವಾಚ್ ಇಟ್. ಪ್ಲೀಸ್ ಹೋಗಿ ನೋಡಿ ಆ ಮೂವಿನ, ತುಂಬ ಚೆನ್ನಾಗಿದೆ. ಆ್ಯಂಡ್ ಆ ಕ್ಯಾರೆಕ್ಟರ್ನ ನಾವೆಲ್ಲರೂ ಲೀವ್ ಮಾಡ್ತೀವಿ ಆ್ಯಂಡ್ ಫಾರ್ ಶೋರ್. ಆ್ಯಂಡ್ ಅದು ನಮ್ಗೆ ಏನು ಹೇಳ್ಕೊಡುತ್ತೆ ಅಂದರೆ, ಲೈಫಲ್ಲಿ ನಾವು ಎಷ್ಟು ಮಟ್ಟಕ್ಕೆ ಮೇಲೆ ಹೋಗ್ತೀವೋ ಎಷ್ಟಕ್ಕಿಂತ ಕೆಳಗಿನ ಮಟ್ಟಕ್ಕೂ ಬರಕ್ ಸಾಧ್ಯ. ಲೈಕ್ ತುಂಬಾ ತೀರಾ ಕೆಳಗೆ ಬರೋದು ಕೂಡ ಸಾಧ್ಯ ಆಗುತ್ತೆ. ಲೈಕ್ ಒಂಥರ ಲೈಫ್ ಎಕ್ಸ್ಪೀರಿಯನ್ಸ್ ಅದನ್ನ ನಾವು ಅದ್ರಲ್ಲಿ ತಿಳ್ಕೊಬೋದು. ಆ್ಯಂಡ್ ಪ್ಲೀಸ್ ನೋಡಿ, ಅದನ್ನ ತುಂಬಾ ಚೆನ್ನಾಗಿದೆ. ಆ್ಯಂಡ್ ನಂಗಂತೂ ಸಕ್ಕತ್ ಹಾರ್ಟ್ ಟಚಿಂಗ್ ಆಗಿತ್ತು. ಆ್ಯಂಡ್ ದಟ್ಸ್ ದಿ ಎಂಡ್ ಆಫ್ ದಿಸ್ ವ್ಲಾಗ್. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಟು ಮೈ ಚಾನೆಲ್. ಯಾ, ಬಾಯ್, ಟಾಟಾ, ಗುಡ್ ನೈಟ್. ಇವಾಗ ನೈಟ್ ಆಗಿದೆ, ಟೈಮ್ ಆಲ್ರೆಡಿ 8:30 I guess. And that's the end. Bye bye.